ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆಯಿಂದ ಒಂದು ಸ್ಥಾನ ಮೈಸೂರು ಉದಯ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ ಕುತ್ಕೊಂಡ್ಬಿಟ್ಟು ಇವರು ನುಡಿದಂತೆ ನಡೆದಿದ್ದೇವೆ ಅಂತ ಹಾಕೋತಾರೆ. ಏನು ಅಂದರೆ ಗಾಯದ ಮೇಲೆ ಉಪ್ಪು ಹಾಕಿದ್ದಾರೆ ಅಂತ ನೋಡಿ. ಆ ಗಾಯದ ಮೇಲೆ ಉಪ್ಪು ಹಾಕಿದಂಗೆ ಇವರೇನು ಮಾಡ್ತಾರೆ, ಬಹಳ ಕ್ರೌರ್ಯ ಮೆರೀತಾ ಇದ್ದಾರೆ ಅಂತ ಹೇಳಬೇಕಾಗತ್ತೆ. ಹೀಗೆ ಎಲ್ಲ ಫ್ರೀಗಳು ಫೇಲ್ಯೂರ್ ಆಯಿತು. ಹೆಂಗಸ್ರಿಗೆ ಬಸ್ ಕೊಟ್ಟಿದ್ರು ಫೇಲ್ಯೂರ್ ಆಯಿತು, ಹೆಂಗಸರಿಗೆ 2,000 ರೂಪಾಯಿ ಕೊಡ್ತಾಯಿದ್ರು ಫೇಲ್ಯೂರ್ ಆಯಿತು, ಎಲೆಕ್ಟ್ರಿಸಿಟಿ ಫ್ರೀ ಕೊಟ್ಟಿದ್ರು ಫೇಲ್ಯೂರ್ ಆಯಿತು, ಮತ್ತು ಯುವನಿಧಿ ಫೇಲ್ಯೂರ್ ಆಯಿತು. ಇನ್ನೊಂದು ಯಾವುದೋ ಇತ್ತು, ಅಕ್ಕಿ ಕೊಡ್ತಾಯಿದ್ರು. ಅಕ್ಕಿ ಕೊಡೋದ್ರ ಬಗ್ಗೆ ನೋಡಿ ಜಾಸ್ತಿ ಮಾತಾಡಬೇಕು. ಏನು ಅಂತಂದರೆ ಅಕ್ಕಿ ಕೊಡ್ತಾರೆ ಅಂತ ಬಂದಾಗ ಇವರು ಒಂದು ಮಾತು ಹೇಳಿದ್ರು, ನಮ್ಮ ಸಿದ್ದರಾಮಯ್ಯನವರು ಬುದ್ಧಿವಂತರವರು. ಬುದ್ಧಿವಂತಿಕೆಯಲ್ಲಿ ನಮ್ದು ನಮಸ್ಕಾರ ಇದೆ. ಏನು ಅಂತಂದರೆ 14-15 ಬಡ್ಜೆಟ್ ಮಾಡಿದಾರಂತೆ. ತುಂಬ ಬುದ್ಧಿವಂತ ಮುಖ್ಯಮಂತ್ರಿ. ಎಲ್ಲ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಇವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದರಂತೆ. ಕನ್ನಡ ಕಾವಲು ಸಮಿತಿಗೆ ನೇಮಕ ಆಗಿದ್ದರಂತೆ. ರಾಮಕೃಷ್ಣ ಹೆಗಡೆ ಅವ್ರು ಕರೆಕ್ಟ್ ಟೈಮಲ್ಲಿ ಕುತ್ಕೊತಿದ್ದರಂತೆ ಬೆಳಗ್ಗಿನ ಸಾಯಂಕಾಲದವರೆಗೂ. ಇವ್ರದ್ದು ಇದು ಹಾಗೇ ಏರ್ತಾ ಬಂದ್ಬಿಟ್ಟು ಏನಾಯಿತು, ಇವರು ರಾಷ್ಟ್ರಪತಿಗಳನ್ನೂ ಏಕವಚನದಲ್ಲಿ ಮಾತಾಡ್ತಾರೆ, ಮತ್ತು ಪ್ರಧಾನಮಂತ್ರಿನೂ ಏಕವಚನದಲ್ಲಿ ಮಾತಾಡ್ತಾರೆ. ಸೋಷಿಯಲ್ ಮೀಡ್ಯಾದಲ್ಲಿ ಸಿಗುತ್ತೆ. ಏನು ಅಂತಂದರೆ ಅವಳು ಇವಳು ಅಂತ ಅಂದ್ಬಿಟ್ಟು ದ್ರೌಪದಿ ಮುರ್ಮುಗೆ ಮಾತಾಡ್ತಾರೆ. ನರೇಂದ್ರ ಮೋದಿಗಂತ ಬಿಡಿ ಹಿಗ್ಗ ಮಾತಾಡ್ತಾರೆ. ಚುನಾಯಿತ ಪ್ರತಿನಿಧಿ ಓಕೆ ಅಂತ ಹೇಳ್ಬೋದು. ರಾಷ್ಟ್ರಪತಿಗಳು ಸಂವಿಧಾನಾತ್ಮಕವಾದ ಹುದ್ದೆ ತಗೊಂಡಿರೋರು, ಈ ಮನುಷ್ಯ ಸಂವಿಧಾನವನ್ನು ಕಾಪಾಡ್ತೀನಿ ಅಂತ ಪ್ರಮಾಣ ವಚನ ತಗೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿ ರಾಷ್ಟ್ರಪತಿಗಳನ್ನ ಏಕವಚನದಲ್ಲಿ ಮಾತಾಡ್ತಾರೆ, ಅವಳು ಇವಳು ಅಂತ ಮಾತಾಡ್ತಾನೆ. ಅಂದರೆ ನಮ್ಮ ದೇಶದ ಸ್ವಾತಂತ್ರ್ಯ, ನಮ್ಮ ದೇಶದ ಅಧಿಕಾರ ಇಂಥವ್ರ ಕೈಲಿ ಇರಬೇಕಾ? ಇವ್ರು ಯೋಗ್ಯರಾ? ಇವ್ರು ನಿಜವಾಗ್ಲೂ ಇವ್ರಿಗೆ ಫಿಟ್ ಇದ್ದಾರೆ, ಇವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರ ಅನ್ನೋ ಕ್ವಶನ್ ಬಂದಾಗ ಹೌದು ಇಲ್ಲ ಅನ್ನೋ ಕ್ವಶನೇ ಬರುತ್ತೆ. ಯಾಕೆ ಅಂದರೆ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇರ್ತಕ್ಕಂಥವ್ರಿಗೆ ನಾವು ಮರ್ಯಾದೆ ಕೊಡಬೇಕು. ಯಾಕೆಂದ್ರೆ ನಾವು ಒಪ್ಕೊಂಡಿರ್ತಕ್ಕಂಥ ಸಿಸ್ಟಮ್ ಅದು. ಅದರಲ್ಲೂ ಬಿಡಿ, ನಾವು ಜನಸಾಮಾನ್ಯರು ಬಾಯಿ ತಪ್ಪಿ ಅವಳು ಇವಳು ಅಂದರೆ ಪರವಾಗಿಲ್ಲ. ಆದರೆ ಸಂವಿಧಾನ ಕಾಪಾಡ್ತೀನಿ, ಸಂವಿಧಾನ ರಕ್ಷಣೆ ಮಾಡ್ತೀನಿ, ದೇಶದ ಅಖಂಡತೆಯನ್ನು ಕಾಪಾಡ್ತೀನಿ, ದೇಶದ ಯೂನಿಟಿ ಇಂಟೆಗ್ರಿಟಿನ ಕಾಪಾಡ್ತೀನಿ, ಸಂವಿಧಾನದ ಮೌಲ್ಯಗಳನ್ನ ವೃದ್ಧಿ ಮಾಡ್ತೀನಿ ಅಂತ ಪ್ರಮಾಣ ವಚನ ತಗೊಂಡು ರಾಷ್ಟ್ರಪತಿಗಳನ್ನ ಅವಳು ಇವಳು ಅಂತ ಮಾತಾಡ್ತಾರೆ. ಅಂತಂದರೆ ಏನಿದು? ಇಷ್ಟೆಲ್ಲ ಮಾಡಿ ಗಾಯದ ಮೇಲೆ ಉಪ್ಪು ಹಾಕ್ತಾರೆ. ಉಪ್ಪು ಹಾಕೋದು ಚೆನ್ನಾಗಿ ಉರಿಯುತ್ತೆ, ಗಾಯ ವಾಸಿ ಆಗೋದಿಲ್ಲ. ಆದಂಗೆ ಏನಂದರೆ KSRTC ಬಸ್ಗಳ ಮೇಲೆ ನುಡಿದಂತೆ ನಡೆದಿದ್ದೇವೆ ಅಂತ ಎಲ್ಲವೂ ಮಣ್ಣು ಹತ್ಕೊಂಡು ಹೋಗಿದೆ, ಎಲ್ಲವೂ ನೆಲ್ಲಿಕಾಯಾಗಿ ಹೋಗಿದೆ ಎಲ್ಲ ಯೋಜನೆಗಳು. ಇಂಥವರು ನಾವು ಎಲ್ಲ ಮಾಡಿದ್ದೀವಿ, ಫ್ರೀ ಮಾಡಿದ್ದೀವಿ. ಮೋದಿ ಕಿ ಗ್ಯಾರಂಟಿ, ಮೋದಿಯವರ ಗ್ಯಾರಂಟಿ ಒಂದೇ ಗ್ಯಾರಂಟಿ. ಏನು ಅಂದರೆ 80 ಕೋಟಿ ಜನಕ್ಕೆ ಫ್ರೀ ರೇಷನ್ ಕೊಡೋಕ್ಕೆ ಶುರು ಮಾಡಿದ್ರು. 80 ಕೋಟಿ ಜನಕ್ಕೂ 2028ವರೆಗೂ ಫ್ರೀ ರೇಷನ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಅದು ನೋಡ್ಕೊತಾರೆ. ಇವರು ದಮ್ಮಿದ್ರೆ ಮಾಡಲಿ, ನಮ್ಮ ಬಡವರು ಇಲ್ವಾ? ಸಾಮಾಜಿಕ ನ್ಯಾಯ ಇವ್ರು ಹೇಳಿದ್ರೆ ಮಾತ್ರ ಸಾಮಾಜಿಕ ನ್ಯಾಯ, ಇವ್ರು ಹೇಳಿದ್ರೆ ಸಾಮಾಜಿಕ ನ್ಯಾಯ ಅಲ್ವಾ? ಬನ್ನಿ, ಇದ್ರದ್ದು ಇನ್ನೂ ಒಂದು ಇದಿದೆ. ಏನು ಅಂತಂದರೆ ಯಾರೋ ಫೋಟೋ ಕಳಿಸ್ಯಾರ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮನೆ ಕಟ್ಟಿಸ್ತಾ ಇದ್ದಾರಂತೆ ಅಂತ. ನಿನ್ನೆ ನ್ಯೂಸ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ಕನ್ನಡ ನ್ಯೂಸ್ ಚಾನಲ್ಲಿ. ಬರೀ ಡೆಕೋರೇಷನ್ಗೆ 6,40,00,000 ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಇವರು ಸಿದ್ದರಾಮಯ್ಯನವರು ಅಹಿಂದ ಪಾರ್ಟಿಯಿಂದ ಮಾಡಿದ್ರು, ಕುರುಬ ಸಮಾಜದಿಂದ ಬಂದಿರ್ತಾರೆ. ಇವರು 6.5 ಕೋಟಿ ರೂಪಾಯಿ ಕೊಟ್ಟು ಇಂಟೀರಿಯರ್ ಡೆಕೋರೇಷನ್ ಮಾಡಿ ಸುಮಾರು 25-30 ಕೋಟಿ ರೂಪಾಯಿನ ಮನೆ ಕಟ್ಟಿ ಇವರು ತಗೊಂಬಿಟ್ರೆ ಇಡೀ ಕುರುಬ ಸಮಾಜ ಮೇಲೆದ್ದು ಬಂದುಬಿಡ್ತಾ, ಎಲ್ಲ ಶ್ರೀಮಂತರಾಗ್ಬಿಟ್ರ. ಇಡೀ ಒಕ್ಕಲಿಗರ ಸಮಾಜ ಎಲ್ಲ ಶ್ರೀಮಂತರಾಗ್ಬಿಟ್ರ. ಇಡೀ ಅಹಿಂದ ವರ್ಗ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ಮುಸಲ್ಮಾನರು ಎಲ್ಲರೂ ಶ್ರೀಮಂತರಾಗ್ಬಿಟ್ರ. ಎಲ್ಲರ ಸಮಸ್ಯೆನೂ ಸಾಲ್ವ್ ಆಗೋಯ್ತಾ ಅನ್ನೋ ಪ್ರಶ್ನೆ ನಿಮ್ಮ ಮುಂದೆ ಕಾಡುತ್ತೆ. ಹಿಂಗೆಲ್ಲ ಕಾಡ್ದಾಗ ಹೌದು, ಇದು ಬರೀ ಢೋಂಗಿ, ನಮಗೆಲ್ಲ ಟೋಪಿ ಹಾಕಿ ಇವರು ಸುಖ ಭೋಗಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬನ್ನಿ, ಇದಕ್ಕೆಲ್ಲ ಪೂರಕವಾಗಿ ಹಿಸ್ಟ್ರಿನ ಆಳವಾಗಿ ಓದ್ತಾ ಹೋದರೆ ಚಾಣಕ್ಯ ಅಂತ ಇದ್ದ. ಚಾಣಕ್ಯ ಚಂದ್ರಗುಪ್ತ ಕಾಲದಲ್ಲಿದ್ದ. ಚಂದ್ರಗುಪ್ತನ ಮೂಲೆಗೆ ಬಿದ್ದವ್ರನ್ನ ಕರ್ಕೊಂಬಂದು ಕೂರಿಸಿ ಚಕ್ರವರ್ತಿಗಳನ್ನ ಮಾಡ್ತಾನೆ. ಆತ ಪುಸ್ತಕವನ್ನು ಬರೆದಿದ್ದಾನೆ. ಹಾರ್ವರ್ಡ್ ಯೂನಿವರ್ಸಿಟಿ ಎಕನಾಮಿಕ್ಸ್. ಇವತ್ತೇನಾದರೂ ನಾವು ಪಾಠ ಕಲಿಬೇಕು, ಏನಾದರೂ ಯಾವುದಾದ್ರೂ ಎಕನಾಮಿಕ್ ವಿಷಯದ ಬಗ್ಗೆ, ಪ್ರಗತಿಯ ಬಗ್ಗೆ ಮಾತಾಡಬೇಕು ಅಂದರೆ ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ಗಳಿಗೆ ಮೊದಲನೇ ಸ್ಥಾನ ಇರುತ್ತೆ. ಅಂಥ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ನೋಡಿ ಪುಸ್ತಕನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಚಾಣಕ್ಯ ನೀತಿ ಅಂತ ಅಂದ್ಬಿಟ್ಟು, ಮತ್ತು ಚರಕ ಸಂಹಿತೆ ಅಂತ ಅಂದ್ಬಿಟ್ಟು ಅದು ಮಾಡಿದಾರೆಲ್ಲ ಗೊತ್ತು. ಚಾಣಕ್ಯ ನೀತಿ ಅಂತ ಮಾಡಿದ್ದಾರೆ. ಚಾಣಕ್ಯ ನೀತಿಯೊಳಗೆ ಒಂದು ಸ್ಲೋಗನ್ ಇದೆ. ಏನು ಅಂದರೆ, ಎಲ್ಲಿ ರಾಜ ಅರಮನೆಯಲ್ಲಿ ಇರ್ತಾನೆ, ಪ್ರಜೆಗಳು ಗುಡಿಸ್ಲಲ್ಲಿ ಇರ್ತಾರಂತೆ. ಎಲ್ಲಿ ಪ್ರಜೆಗಳು ಅರಮನೆಯಲ್ಲಿ ಹಿಡಿಯೋಕ್ಕೆ ಶುರು ಮಾಡ್ತಾರೆ, ರಾಜ ಗುಡಿಸ್ಲಲ್ಲೇ ಇರಬೇಕಂತೆ. ಸಿದ್ದರಾಮಯ್ಯನವರೇ, ನೀವು
ಬರೀ ಇಂಟೀರಿಯರ್ ಡೆಕೋರೇಷನ್ಗೆ 6,40,00,000 ಖರ್ಚು ಮಾಡ್ತಿರೋರು ನಿಮಗಿಂಥ ಅರಮನೆ ಬೇಕಾ? ಸಾಮಾಜಿಕ ನ್ಯಾಯ ಕೊಡ್ತೀನಿ ಅಂತ ಬಂದಿರೋರು, ಸಾಮಾಜಿಕ ನೆಲೆಗಟ್ಟಿನಲ್ಲಿ ಬಂದಿರತಕ್ಕಂಥವ್ರು ಯಾರೇ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತಂದರೂ ನೀವು ಅದಕ್ಕೆ ಶಬಾಷ್ ಅನ್ಬೇಕು, ಅವ್ರು ಬೆನ್ನು ತಟ್ಟಬೇಕು. ಪ್ರಾಮಾಣಿಕರಾಗಿದ್ದರೆ ಮತ್ತು ನೀವು ಮಾನವೀಯ ಮೌಲ್ಯಗಳನ್ನು, ಮಾನವೀಯ ಧರ್ಮವನ್ನು ಪರಿಪಾಲನೆ ಮಾಡೋರಾದರೆ ನರೇಂದ್ರ ಮೋದಿಯವರು 2028ರವರೆಗೂ 80 ಕೋಟಿ ಜನಕ್ಕೆ ಫ್ರೀ ರೇಷನ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಅವ್ರು ಬೆನ್ನು ತಟ್ಟೋದು ಬಿಟ್ಬಿಟ್ಟು ನೀವು ಅವ್ರಿಗೂ ಏಕವಚನದಲ್ಲಿ ಮಾತಾಡ್ತೀರಾ. ಮತ್ತು ನಿಮ್ಮ ಯೋಜನೆಗಳೆಲ್ಲ ತೋಪಡ ಎತ್ಕೊಂಡು ಹೋಗಿದೆ. ನೀವು ನುಡಿದಂತೆ ನಡೆದಿದ್ದೇವೆ ಅಂತ ಗಾಯದ ಮೇಲೆ ಉಪ್ಪು ಹಾಕಿದಂಗೆ ನಿಮ್ಮದೇ ಆದ ಬಸ್ಸುಗಳು ಹಿಂದಿನ ಫೋಟೋಗಳನ್ನ ಹಾಕ್ಕೊಂಡು ಬರೆದಿದ್ದಿಲ್ಲ. ಇದಕ್ಕಿಂತ ಕ್ರೌರ್ಯ ಬೇಕಾ? ಇದಕ್ಕಿಂತ ದುಷ್ಟತನ ಬೇಕಾ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಇಷ್ಟೆಲ್ಲ ಆಗಿ ಯಾವ ಉದ್ದೇಶಕ್ಕೋಸ್ಕರ ರಾಜಕೀಯ ಮಾಡ್ತಿದ್ದೀರಾ ನೀವು? ಯಾವ ಉದ್ದೇಶಕ್ಕೋಸ್ಕರ ಮುಖ್ಯಮಂತ್ರಿ ಮಾಡಿದ್ದೀರಾ? ಎಲ್ಲ ಕುರುಬರು ಶ್ರೀಮಂತರಾದ್ರ? ಇಲ್ಲ ಸ್ವಾಮಿ, ನೀವೊಬ್ಬರೇ ಇಂಟೀರಿಯರ್ ಡೆಕೋರೇಷನ್ಗೋಸ್ಕರ 6.5 ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ದೀರಾ. ನೀವೊಬ್ಬರು ಇದು ಮಾಡಿಬಿಟ್ರೆ ಇಡೀ ಕುರುಬ ಸಮಾಜ ಎಲ್ಲ ಮೇಲೆ ಬಂದುಬಿಟ್ಟಿದೆ ಅಂತ ಬರ್ಕೊಂಬಿಡೋಣ ನಾವು. ನಂಬರ್ 1, ಇಡೀ ಅಹಿಂದ ವರ್ಗ, ಹಿಂದುಳಿದ ವರ್ಗದವ್ರು, OBC ಇರ್ಬೋದು, SC ಗಳಿರ್ಬೋದು, ST ಗಳು ಎಲ್ಲರೂ ಶ್ರೀಮಂತರಾದು ಅಂತ ಬರ್ಕೊಬೋದಾ? ರೆಕಾರ್ಡಲ್ಲಿ ಬರ್ಕೊಂಬಿಡ್ಬೋದಾ? ಸಂವಿಧಾನದಲ್ಲಿ ಬರ್ಕೊಂಬಿಡ್ಬೋದಾ? ಅಥವಾ ಮುಸಲ್ಮಾನರು ಕಣ್ಣು ಮುಚ್ಕೊಂಡು ವೋಟ್ ಬ್ಯಾಂಕ್ ಆಗಿರೋರು ನಿಮಗೆ ಅವರೆಲ್ಲ ಶ್ರೀಮಂತರಾಗಿದ್ದಾರೆ ಅಂತ ಹೋಗೋದಾ? ನೀವು ಪ್ರಶ್ನೆಗೆ ಉತ್ತರ ಕೊಡಿ, ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡಿ. ಆವಾಗ ಆತ್ಮಶಕ್ತಿನ ಜಾಗೃತ ಆಗುತ್ತೆ. ನಿಮ್ಮೊಳಗೆ ಏನೋ ದೇವರು ಅಂತ ಇದ್ದರೆ, ನನ್ನೊಳಗೂ ರಾಮ ಇದ್ದಾನೆ ಅಂತ ಹೇಳ್ತೀರ. ಗಾಂಧೀಜಿ ಕನಸ್ಕೊಂಡಿದ್ದ ರಾಮರಾಜ್ಯ. ಆ ರಾಮ ಏನಾದರೂ ಪ್ರಶ್ನೆ ಕೇಳ್ಬೋದು ಕನಸಲ್ಲಿ, ಏನಪ್ಪ ಈ ಥರ ಎಲ್ಲ ಮಾಡಿದ್ಯಾ? ನೀನು ನಿಜವಾಗಿ ಮಾನವೀಯ ಮೌಲ್ಯಗಳನ್ನ, ಹ್ಯುಮ್ಯಾನಿಟಿಯನ್ನು ಪ್ರೀತಿಸ್ತೀಯ, ಮಾನವಾಧಿಕಾರವನ್ನು ಗೌರವಿಸ್ತೀಯ ಅನ್ನೋ ಪ್ರಶ್ನೆಗಳು ಹೇಳುತ್ತೆ. ಅದೆಲ್ಲ ಹೇಳಿದಾಗ ನಿಮ್ಮ ಮುಂದೆ ಕಡೆಯದಾಗಿ ಕೊನೆ ಕಾಡುವ ಪ್ರಶ್ನೆ, ಹೌದು ಇದ್ಯಾವುದಕ್ಕೂ ಸಂಬಂಧಿತವಾದ ಉತ್ತರ ಸಿಕ್ಕಿಲ್ಲ. ಏನಾದರೂ ಗ್ಯಾರಂಟಿ ಅಂತ ಇದ್ದರೆ ಮೋದಿಯವ್ರ ಗ್ಯಾರಂಟಿ ಮಾತ್ರ ಅಂತ ಹೇಳ್ಬಿಟ್ಟು ಇದನ್ನ ಎಪಿಸೋಡ್ ಮುಗಿಸ್ತಾ ಇದ್ವಿ. ಧನ್ಯವಾದ, ನಮಸ್ಕಾರ.